Hello, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ವ್ಲಾಗ್ಸ್. ದಿಸ್ ಇಸ್ ಮೈ ಫಸ್ಟ್ ಎವರ್ ವ್ಲಾಗ್. ಸೊ ಇವಾಗ ನಾನು ಗ್ರಾವಿಟಿಯಿಂದ ನನ್ನ ಸ್ಟೂಡೆಂಟ್ ಒಬ್ರನ್ನ ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಇವರು ತುಂಬ ಸ್ಪೆಷಲ್ ಬಿಕಾಸ್ ನನ್ನ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕ್ಲಾಸಿಗೆ ಇವರು ಬರ್ತಾ ಇದ್ರು. ಏನಂದರೆ 7th ಮಂತ್ ಪ್ರೆಗ್ನೆಂಟ್ ಇದ್ದರೂ ಕೂಡ ಶಿ ಯೂಸ್ ಟು ಕಮ್ ಆನ್ ಅ ರೆಗ್ಯುಲರ್ ಬೇಸಿಸ್. ಅವ್ರು ಆಬ್ಸೆಂಟೇ ಆಗ್ತಿರ್ಲಿಲ್ಲ. ಅಷ್ಟು ಒಬೀಡಿಯಂಟ್ ಸ್ಟೂಡೆಂಟ್. ಅವ್ರನ್ನ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಅದ್ರ ಜೊತೆಗೆ ನನ್ನ ಬೇರೆ ಸ್ಟೂಡೆಂಟ್ಸ್ನ ಕೂಡ ಮೀಟ್ ಮಾಡ್ತೀನಿ ಇವತ್ತು. ಸೊ ಇಟ್ ಈಸ್ ವೆರಿ ಸ್ಪೆಷಲ್ ಡೇ ನನಗೆ. ಆಫ್ಟರ್ ಅ ಲಾಂಗ್ ಟೈಮ್ ಐ ಆಮ್ ಮೀಟಿಂಗ್ ದೆಮ್. ಅದಕ್ಕೋಸ್ಕರ ಸೊ ಬನ್ನಿ ಹೊರಡೋಣ. ಆಲ್ಮೋಸ್ಟ್ ಇವಾಗ ಹತ್ರ ಬರ್ತಾ ಇದ್ದೀನಿ ನಾನು. ತುಂಬ ಸಲ ಓಡಾಡಿ ಜಾಗ. ಆಫ್ಟರ್ ಅ ಲಾಂಗ್ ಟೈಮ್ ಅದೇ ರೂಟಲ್ಲಿ ಓಡಾಡ್ತಿರೋದು. ಇಟ್ ಈಸ್ ನೈಸ್, ಫೀಲಿಂಗ್ ಗುಡ್. ಸೊ ಫ್ಯೂ ಮೋರ್ ಮಿನಿಟ್ಸ್ ಟು ರೀಚ್ ಮೈ ಸ್ಟೂಡೆಂಟ್ಸ್. So here we have Kalpana ma'am. Hello. I am good. So idu our school, one of the best schools, preschools in Nagarbavi, and she's a principal, also owner of the institution. Hi, hi. Ready na? ನಾನೇ ಲೇಟ್ ಅಂದ್ಕೊಂಡ್ರೆ ಯಾರೂ ಬಂದೇ ಇಲ್ಲ. ಪಾಪ ಕಲ್ಪನಾ ಮ್ಯಾಮ್ ಬಂದ್ಬಿಟ್ಟು ಎಲ್ಲ ರೆಡಿ ಮಾಡಿಬಿಟ್ಟು ವೆಯ್ಟ್ ಮಾಡ್ತಾ ಇದ್ರು. ಆ್ಯಂಡ್ ವೀಣಾ ಮ್ಯಾಮ್ ಸೆಡ್ ಶಿಲ್ ಬಿ ಬ್ಯಾಕ್ ವಿದಿನ್ 5 minutes. ಸೊ ಐ ಆಮ್ ಸೂಪರ್ ಎಕ್ಸೈಟೆಡ್ ಟು ಮೀಟ್ ಹರ್ ಬಿಕಾಸ್ ಇದು ಐ ಥಿಂಕ್ ಒಂದು 2 months ಆದಮೇಲೆ ಮೀಟ್ ಮಾಡ್ತಾ ಇರೋದು. ಸೊ ಯಾ, ಲೆಟ್ಸ್. ಐ ಗೆಸ್ ವೀಣಾ ಮ್ಯಾಮ್ ಬಂದರು. ಅವ್ರ ಬಗ್ಗೆನೇ ನಾನು ಹೇಳ್ತಾ ಇದ್ದಿದ್ದು. ಶಿ ಇಸ್ ಕ್ಯಾರಿಯಿಂಗ್ ಸ್ಟಿಲ್ ಅವರು. Yes, look at her. She's here. Such a pretty lady. Okay, okay. Hi. ಇವತ್ತು ಮೀಟಪ್ ಆಗ್ತಿರೋದಕ್ಕೆ ಕಾರಣ ಏನು ಅಂದರೆ ಇವರು ಪಾಪ ವೀಣಾ ಮ್ಯಾಮ್ ಒಂದ್ಸಲ ಕೇಳಿದ್ರು ಅವ್ರ ಕೈಯಲ್ಲಿ ಅಡಿಗೆ ತಿನ್ಬೇಕು ಅಂತ. ಬಿಕಾಸ್ ಶಿ ಇಸ್ ಅನ್ ಎಕ್ಸಲೆಂಟ್ ಕುಕ್ ಅಂತ ಕೇಳಿದೀವಿ. ಇವತ್ತೇ ಟೇಸ್ಟ್ ಮಾಡ್ತಾ ಇರೋದು. ದೋಸೆ ತಿಂದಿದ್ದೀನಿ ಅವ್ರು ಮಾಡಿರೋದು, ನಾನ್ ವೆಜ್ ಟೇಸ್ಟ್ ಮಾಡಿಲ್ಲ. ಸೊ ಇವಾಗ ವೀಣಾ ಮ್ಯಾಮ್ ಇಸ್ ಕ್ಯಾರಿಯಿಂಗ್. ಅದಕ್ಕೋಸ್ಕರ ಅವರು ಅಡುಗೆ ಮಾಡಲೇಬೇಕು ಅಂತ ಪಣ ತೊಟ್ಟು ಪಾಪ ಪೇಂಟಿಂಗ್ ಎಲ್ಲ ಕೆಲಸ ನಡೀತದೆ ಸ್ಕೂಲಲ್ಲಿ. ಸ್ಟಿಲ್ ಶಿ ವಾಂಟೆಡ್ ಟು ಮೇಕ್ ದಿಸ್ ಇವೆಂಟ್ ಹ್ಯಾಪನ್. ಅದಕ್ಕೋಸ್ಕರ ಇವತ್ತು ನಾವು ಮೀಟ್ ಮಾಡ್ತಾ ಇರೋದು. ಮ್ಯಾಮ್, ಹೇಗೆ ಅನ್ನಿಸ್ತಾ ಇದೆ ಆಫ್ಟರ್ ಅ ಲಾಂಗ್ ಟೈಮ್ ಮೀಟ್ ಮಾಡ್ತಿದೀವಿ ಅಲ್ಲ? ತುಂಬಾ ಖುಷಿ ಆಗ್ತಿದೆ ಮ್ಯಾಮ್. ಆಕ್ಚುಲಿ ಮೀಟ್ ಮಾಡಲೇಬೇಕು ಅಂತ ಅನ್ಕೊಂಡಿದ್ವಿ. ಸೊ ಇವತ್ತು ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು ಅಂತ ಹೇಳಿ ಸೊ ಶೆಡ್ಯೂಲ್ ನ ಕಂಟಿನ್ಯೂ ಮಾಡ್ತಾ ಇದೀವಿ. ವಿಲ್ ಎಂಜಾಯ್ ದ ಡೇ. ಓಕೆ. ಎಸ್ ಎಸ್, ವಿ ವಿಲ್. ಪಾಪ ಅವ್ರು ಇವತ್ತು ನಾನು ಯೋಚನೆ ಮಾಡ್ತಾ ಇದ್ದೆ, ಟಯರ್ಡ್ ಆಗಿರ್ತಾರೆ. ಅಮ್ಮ ಮಾಡಿದ್ದ ಏನೋ ಒಂದು ಡಬ್ಬ ಬಂತು. ಓಕೆ, ದಿಸ್ ಇಸ್ ಸ್ಯಾಲೆಡ್. ಓಕೆ, ಇನ್ನ ಒಂದು ಡಬ್ಬ ಬಂತು. ಓ, ಅಂಡ್ ಯು ಆರ್ ಮ್ಯಾಚಿಂಗ್, ಯು ಆರ್ ಟ್ವಿನ್ನಿಂಗ್ ವಿತ್ ಬಿರಿಯಾನಿ. ಗಮ್ ಅಂತ ಇದೆ. ಆಹಾ, ನಿಮ್ಮನ್ನ ಪ್ರಿನ್ಸಿಪಲ್ ಅನ್ಬೇಕಾ? ಅಲ್ವಾ? ಈ ತರ ಮಾಡ್ಕೊಟ್ರೆ ಓ ಪಕ್ಕ. ಐ ಅಗ್ರಿ, ಟೋಟಲಿ ಅಗ್ರಿ. ವೆಜ್ ಕಷ್ಟ, ನಾನ್ ವೆಜ್ ನಿಜ ಮ್ಯಾಮ್ 2 ಬಗೆ ಮಾಡೋಷ್ಟ್ರಲ್ಲಿ ಅಷ್ಟೇ. ನಿಮ್ಗೆ ಯಾವ್ದು ಈಸಿ? ನಾನ್ ವೆಜ್. ನಾನ್ ವೆಜ್. ನಿಮ್ಗೆ? ನಾನು ಕೇಳಿದ್ದು ಮಾಡಕ್ಕೂ ನಾನ್ ವೆಜ್, ತಿನ್ನಕ್ಕೂ ನಾನ್ ವೆಜ್. ನಾನು ನೀವು ನಿಮ್ಮ ಮನೇಲಿ ನಾನ್ ವೆಜ್ ಮಾಡ್ತೀರಾ? ಹಸ್ಬೆಂಡ್ ಮನೇಲಿ ಇಲ್ಲ, ಅಮ್ಮ ಮನೆ. ಅಮ್ಮ ಮನೇಲಿ ನಾನ್ ವೆಜ್ ಮಾಡ್ತೀರಾ? ಓಕೆ, ಸೂಪರ್. ಸೊ ಅದು ಗೌಡ್ರು ಮನೇಲಿ ನಾನ್ ವೆಜ್ ಅಂದ್ರೆ ಅದು ಅವಮಾನ. ಗೌಡ್ರು ಮನೆನೇ ಅಲ್ಲ ಅದು. ಗೌಡ್ರು ಇದಕ್ಕೆ ಅವಮಾನ. ಊಟ ಮಾನ ಅವಮಾನಕ್ಕೆಲ್ಲ ಹೋಗ್ತಾ ಇದೆ. ಸಿ, ಇನ್ನೊಂದು ಪ್ಲೇಟು ಪರ್ಸನ್ ಇಸ್ ಮಿಸ್ಸಿಂಗ್ ಅಲ್ವಾ? ಹಂಸ ಮ್ಯಾಮ್ ಈಸ್ ಆನ್ ದ ವೇ. ಅವ್ರ ಕೋಆರ್ಡಿನೇಟರ್ ಇಟ್ಕೊಂಡಿದ್ದಾರೆ, ಅವ್ರನ್ನ ಏನು ಮಾಡೋಕ್ಕಾಗಲ್ಲ. ಅವರು ಸ್ಕೂಲ್ ಹೆಸರೆಲ್ಲ ಹೇಳಿದ್ರೆ ಕಷ್ಟ ಆಗ್ಬಿಡುತ್ತೆ ಆಮೇಲೆ. ಮ್ಯಾಮ್, ಹೆಂಗೆ ಅನಿಸಿದೆ ಇವತ್ತು 3 ಜನ ಆಫ್ಟರ್ ಲಾಂಗ್ ಟೈಮ್ ಮೀಟ್ ಆಗಿದ್ದು ನಿಮಗೆ? ತುಂಬಾ ಖುಷಿ ಆಗ್ತಾ ಇದೆ.
ಆಮೇಲೆ ಟೈಮ್ ಹೋಗ್ತಾ ಇರೋದೇ ಗೊತ್ತಾಗ್ತಾ ಇಲ್ಲ ಆಕ್ಚುಲಿ ನನ್ಗೆ ಇವಾಗ ಕ್ಲಾಸ್ ಇದೆ, ಬಟ್ ನಂಗೆ ಕ್ಲಾಸ್ ತಗೊಳಕ್ಕೂ ಇಂಟ್ರೆಸ್ಟ್ ಇಲ್ಲ ಇವತ್ತು. ನಾನು ಅದೇ ಕ್ಲಾಸ್ ಬ್ರೇಕ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಬಿಟ್ಟಿದ್ದೀನಿ ಆಲ್ರೆಡಿ. ಫೀಲಿಂಗ್ ಹ್ಯಾಪಿ. ನೋ ಮೇಡಮ್. ಮತ್ತೆ ಇವಾಗ ನಿಮ್ಗೆ ಒಂದು ಕ್ವೆಶ್ಚನ್ ಕೇಳ್ತೀನಿ ನಾನು, ಓಕೆನಾ? ಐ ವಾಂಟ್ ಯು ಟು ಡಿಸ್ಕ್ರೈಬ್ ಯುವರ್ ಸ್ಕೂಲ್ ಇನ್ ಒನ್ ವರ್ಡ್. ಆ ಒನ್ ವರ್ಡ್ ಎಕ್ಸ್ಪ್ಲನೇಷನ್ ಕೊಡ್ಬೇಕು ನಿಮ್ ಸ್ಕೂಲ್. ಬೆಸ್ಟ್ ಕ್ವಾಲಿಟಿ ಆಫ್ ಎಜುಕೇಶನ್ ಅಂತ ಹೇಳಕ್ ಇಷ್ಟಪಡ್ತೀನಿ ಮ್ಯಾಮ್. ವೈ ಡು ಯು ಸೇ ದಟ್? ಯಾಕಂತಂದ್ರೆ ನಾವು ಮಕ್ಕಳಿಗೆ ಇಂಡಿವಿಜುವಲ್ ಕಾನ್ಸಂಟ್ರೇಷನ್ ಮಾಡಿ ನಾವು ಅವ್ರಿಗೆ ಟೀಚ್ ಮಾಡ್ತೀವಿ. ಪ್ರತಿಯೊಂದು ಕಾನ್ಸೆಪ್ಟ್ಸ್ ಆಗಲಿ, ಪ್ರತಿಯೊಂದು ಆಕ್ಟಿವಿಟೀಸ್ ಆಗಲಿ ಹ್ಯಾಂಡ್ ಇನ್ ಆನ್ ಹ್ಯಾಂಡ್ ಪ್ರಾಕ್ಟೀಸ್ ಮಾಡಿ ಹೇಳ್ಕೊಡ್ತೀವಿ. ಸೊ ಬೆಸ್ಟ್ ಕ್ವಾಲಿಟಿ ಆಫ್ ಎಜುಕೇಶನ್ ವಿಲ್ ಪ್ರೊವೈಡ್ ಫ್ರಮ್ ಟೈನಿ ಟೋಸ್ ಅಕಾಡೆಮಿ. ವೈ ಟೈನಿ ಟೋಸ್? ಯಾಕೆ ಟೈನಿ ಟೋಸ್? ಟೈನಿ ಟೋಸ್ಗೆ ಅಂತಂದರೆ ಫಾರ್ ಬೆಸ್ಟ್ ಎಜುಕೇಷನ್, ಆಮೇಲೆ ಒಂದು ಮಕ್ಳಿಗೆ ಒಂದು ಒಳ್ಳೆ ಡಿಸಿಪ್ಲಿನ್. ನಾನು ಕಲ್ಪನಾ ಮ್ಯಾಮ್ನ ನೋಡ್ದಂಗೆ ನಂಗೆ ಅನ್ಸೋದು ಏನಂತಂದ್ರೆ ಶಿ ಇಸ್ ವೆರಿ ಸ್ಟ್ರಾಂಗ್. ಸೊ ಆ ಒಂದು ಸ್ಟ್ರೆಂತ್ ಮಕ್ಕಳಲ್ಲಿ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ ಅನ್ನೋದೊಂದು ಇಟ್ಸ್ ಅ ಬಿಲೀಫ್ ದಟ್ ಐ ಹ್ಯಾವ್ ಅಲ್ಲ. ಅಂದ್ರೆ ಇವಾಗ ಇಂಥವ್ರಿದ್ರೆ ನನ್ನ ಸ್ಕೂಲ್ ನಡೆಯುತ್ತೆ ಅನ್ನೋದಿಲ್ಲ ನಿಮ್ಮಲ್ಲಿ. ನೀವು ಯು ಆರ್ ಲೈಕ್ ಯಾರು ಬರಲ್ಲ ನಂಬಿಕೆ ಇದೆ. ಸೊ ಆ ಒಂದು ಮೈಂಡ್ ಸೆಟ್ ಮಕ್ಳಿಗೆ ಟ್ರಾನ್ಸ್ಫರ್ ಆಗ್ಬಿಟ್ರೆ ಬಹುಶಃ ದಟ್ ವಿಲ್ ಬಿ ದ ಬೆಸ್ಟ್ ಗಿಫ್ಟ್ ನೀವು ಸ್ಟೂಡೆಂಟ್ಸ್ ಕೊಡೋದು ಅಂತ ನಿಮ್ಗೇನು ಅನ್ಸುತ್ತೆ? ಅದು ಕಮ್ಮಿ ಆಗುತ್ತೆ ಅಂತ ಆಗಲ್ಲ? ಅಫ್ಕೋರ್ಸ್ 100% ಅಲ್ಲ, 200% ಮ್ಯಾಮ್ ಹಂಗಾಗೆ ಆಗುತ್ತೆ, ಆಗಲೇಬೇಕು. ಮ್ಯಾಮ್ ಅದಕ್ಕೆ ಏನಂತಾರೆ, ಏನು ಹೇಳಕ್ ಬರ್ತಿಲ್ಲ ವರ್ಡು. ನ್ಯಾಯ ಒದಗಿಸ್ಕೊಡ್ತಾರೆ. ಮ್ಯಾಮ್ ಹೇಳಿದ್ರಲ್ಲ ಕ್ವಾಲಿಟಿ. ಇಡೀ ಕೋರ್ಟ್ ಕಲ್ಪನಾ ಮ್ಯಾಮ್. ಹೌದು ಮ್ಯಾಮ್, ಅದೇ ಮ್ಯಾಮ್ ಹತ್ರ ನಿಜವಾಗ್ಲೂ ಕಲಿಯೋದಿಕ್ಕೆ ಮಕ್ಕಳು ತುಂಬಾ ಅದೃಷ್ಟ ಮಾಡಿರ್ತಾರೆ. ಮ್ಯಾಮು ನಿಜವಾಗ್ಲೂ ಇಲ್ಲಿ ಬರೋ ಮಕ್ಕಳಿಗೆ ಅವ್ರ ಥರನೇ ಸ್ಟ್ರಾಂಗ್ ಆಗಿ ಮತ್ತೆ ಬೆಸ್ಟ್ ಕ್ವಾಲಿಟಿ ಆಫ್ ಎಜುಕೇಶನ್ ಎಲ್ಲ ಮಾಡ್ಕೊಡ್ತಾರೆ. ಅದಕ್ಕೆ ನ್ಯಾಯ ಅಂತೂ ತುಂಬಾ 200% ಒದಗಿಸ್ಕೊಡ್ತಾರೆ. ಅದು ಆ ನಂಬಿಕೆ ನಮ್ಗಿದೆ. ಫುಲ್ ನೀವ್ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ನೀವು ಬನ್ನಿ ಇಲ್ಲಿಗೆ. ಅಲ್ಲ, ನೀವು ಎಲೆಕ್ಷನ್ ಏನಾದ್ರೂ ಪ್ಲಾನ್ ಇದೆಯಾ? ಸದ್ಯಕ್ಕಂತೂ ಇಲ್ಲ ಮ್ಯಾಮ್, ನೋಡೋಣ ಮುಂದಕ್ಕೆ ಏನಾದ್ರು. ನೀವು ಎಲೆಕ್ಷನ್ ನಿಂತ್ಕೊಂಡ್ರೆ ಪ್ರಚಾರಕ್ಕೆ ಇವ್ರನ್ನ ಬಿಡಿ. ಹೌದಾ? ಖಂಡಿತ. ಇವ್ರನ್ನೇ ಬಿಡಿ, ಪ್ರಚಾರನೂ ಮಾಡ್ತಾರೆ, ಫಸ್ಟ್ ವೋಟ್ ಅವರೇ ಹಾಕ್ತಾರೆ. ಫಸ್ಟ್ ವೋಟ್. ನೀವು ಎಲೆಕ್ಷನ್ ನಿಂತ್ರೆ ಯಾವ ಒಂದು ಚಿಹ್ನೆನ ಇಟ್ಕೊಂತೀರಾ? ನಿಮ್ಗೆ ನೀವು ಬುಕ್ ಅನ್ಕೊಂಡೆ ನಾನು. ನೀವು ಹೇಳಿ. ನಾನು ಆಕ್ಚುಲಿ ಲೈಕ್ ಗನ್ ಶೂಟರ್ ತರ ಏನೋ ಅನ್ಕೊಂಡೆ. ಲೈಕ್ ಏನೇ ಇದ್ರು ಡೈರೆಕ್ಟ್ ಶೂಟ್ ಮಾಡ್ಬೇಕಾ? ಗನ್ ಶೂಟರ್. ನೀವು ಎಲೆಕ್ಷನ್ ನಿಂತ್ಕೊಂಡ್ರೆ ನಾನು ಎಲೆಕ್ಷನ್ಗೆಲ್ಲ ನನಗೆ ಅಲ್ಲ, ನಿಂತ್ರೆ ಬಹುಶಃ ಚಿಹ್ನೆ ಯಾವ್ದು ಇರ್ಬೋದು ಎಂದು ಅಂತ. ನಾನು ಎಲೆಕ್ಷನ್ ನಿಂತ್ರೆ ಚಿಹ್ನೆ ಸಡನ್ ಆಗಿ ಕೇಳಿದ್ರೆ ಬರ್ತಾ ಇಲ್ಲ. ಅದು ನನ್ಗೆ ಅದ್ರ ಬಗ್ಗೆ ಫಸ್ಟ್ ಆಫ್ ಆಲ್ ಯೋಚನೆ ಮಾಡಿಲ್ಲ. ಸಡನ್ ಆಗಿ ನಿಮ್ ಪ್ರಕಾರ ಇವ್ರು ಯಾವ್ದು ಇಟ್ಕೊಳ್ಬೋದು? ನನ್ನ ಪ್ರಕಾರ ನೀವು ಮಾವಿನಕಾಯಿ, ನೆಲ್ಲಿಕಾಯಿ, ಮಾವಿನಕಾಯಿ, ತಿಂಡಿ ಕ್ಲಾಸ್ ಅಲ್ಲಿ ಇವರು ಹಲೋ ಇವ್ರು ಬಂದ್ರೆ ಇವ್ರ ಬ್ಯಾಗ್ ತಗೊಂಡ್ ಬರೋಣ ಅಂತ ಅನ್ಕೊಂಡೆ. ನನಗೆ ಬಟ್ ಅದು ಒಂದೊಂಥರ ಬೇಡ, ಚೆನ್ನಾಗಿರೋದು ಅಂತ ತಗೊಳ್ಳೋಣ ಅನ್ಸುತ್ತೆ. ಬಟ್ ಈ ಮಂತ್ ಒಳಗಡೆ ಮಾಡಲ್ಲ, ತಗೊಂಡ್ಬಂದು ಕೊಟ್ಬಿಡ್ತೀನಿ. ಅಯ್ಯೋ ಹೌದು. ಅಲ್ಲ, ನನ್ಗೆ ಒಂದ್ ಹೇಳ್ಬೇಕು ನಿಮ್ಗೆ. ಓಕೆ ಮ್ಯಾಮ್. ಗೊತ್ತಿದ್ಯೋ ಇಲ್ವೋ? ನಿಮ್ದೊಂದು ಮಾಸ್ ಕಾರ್ಡ್ ಜೆರಾಕ್ಸ್ ಕಾಪಿ, ಆಧಾರ್ ಕಾರ್ಡ್ ಜೆರಾಕ್ಸ್ ಕಾಪಿ ಅಂಡ್ 1 ಫೋಟೋಗ್ರಾಫ್. ಓಕೆ. ಇವ್ರದೊಂದು ಸ್ಟೋರಿ. ಇವ್ರು ಎಷ್ಟು ಗನ್ ಶೂಟರ್ ಎಲ್ಲ ಇದಾರಲ್ಲ, ಇವ್ರೊಳಗಡೆ ಒಂದು ಪುಟಾಣಿ ಪಾಪು ಇದೆ. ಓಕೆ, ಅದು ಹೆಂಗೆ ಅಂತಂದ್ರೆ ಕ್ಲಾಸ್ ನಡಿಬೇಕಾದ್ರೆ ಮೇಡಮ್ ಬ್ಯಾಗ್ ತೆಗೆದ್ರೆ ಇವ್ರ ಪ್ರಕಾರ ಏನೋ ಇದೆ. ಹೌದು, ಅವರು
ಏನೋ ತಿಂಡಿ ತಂದಿದ್ದಾರೆ. ಯೂಶಲಿ ಶಿ ಯೂಸ್ ಟು ಕ್ಯಾರಿ ಸ್ನಾಕ್ಸ್ ಅಲ್ವಾ ಮ್ಯಾಮ್, ಈಚ್ ಅಂಡ್ ಎವ್ರಿ ಕ್ಲಾಸ್ ಶಿ ಯೂಸ್ ಟು ಬ್ರಿಂಗ್ ಸಮಥಿಂಗ್ ಟು ಇಟ್. ನಾನು ಅವ್ರ ಬ್ಯಾಗ್ ಕೈ ಇಡ್ತಿದ್ರೆ ನಾನು ಅದನ್ನ ಅವ್ರ ಕಡೆನೆ ನೋಡ್ತಿದ್ದೆ, ಏನಾದ್ರು ತಿನ್ನಕ್ ತಂದಿರ್ಬೋದಾ. ಯಾಕಂದ್ರೆ ನಮ್ಗೆ ಫಸ್ಟ್ ಟೈಮ್ ಮಾವಿನಕಾಯಿ, ನೆಲ್ಲಿಕಾಯಿ ಅಂತೆಲ್ಲ ಅಂದ್ರೆ ಮೌತ್ ವಾಟರಿಂಗ್ ಥಿಂಗ್ಸ್ ಅದೆಲ್ಲ. ತಿಂಡಿ ಮ್ಯಾಮ್, ತಿಂಡಿ ಮ್ಯಾಮ್ ಸಡನ್ ಆಗಿ ಬಿಡ ಮ್ಯಾಮ್ ಅಂತ ಬರಲ್ಲ. ತಿಂಡಿ ಮ್ಯಾಮ್ ತಿಂಡಿ ಮ್ಯಾಮ್ ಅಂತ ಅಂದ್ರೆ ಸಡನ್ ಆಗಿ ಹೆಸರು ಬರಲ್ಲ ಮ್ಯಾಮ್, ತಿಂಡಿ ಮ್ಯಾಮ್ ಅಂತ ಹೇಳ್ಬಿಡ್ತೀನಿ ನಾನು ಯೂಶಲಿ. ಒಳ್ಳೆ ಹೆಸರು, ಚೆನ್ನಾಗಿದೆಯಾ ಹೆಸರು? ನಂಗೆ ಇಷ್ಟ ಆಯ್ತು ತಿಂಡಿ. ಇವ್ರಿಗೊಂದು ಹೆಸರು ಇಟ್ರೆ ನ್ಯಾಯ ಮ್ಯಾಮ್. ನ್ಯಾಯ ಮ್ಯಾಮ್. ಕಲ್ಪನಾ ಮ್ಯಾಮ್ ಏನ್ ಹೆಸರು? ಶಕ್ತಿ ಇರ್ಬೋದು. ಶಕ್ತಿ ಮ್ಯಾಮ್. ಶಕ್ತಿ ಮ್ಯಾಮ್ ಕೇಳಿದ್ರೆ ಶಕ್ತಿ ಮ್ಯಾಮ್. ಶಕ್ತಿ ಮ್ಯಾಮ್, ಪವರ್ ವುಮನ್. ಪವರ್ ವುಮನ್. ನನಗೆ ಶಕ್ತಿ ಮ್ಯಾಮ್ ಗೊತ್ತಿದೆ. ಸೊ ಇಲ್ಲಿ ಇವರ ಮಗಳು, ಅಲ್ಲ ನಿಮ್ಮ ಮಗಳು ತಾನೇ. ಸೊ ಇವರ ಮಗಳು ತೇಜು. ಸೊ ಇವರು ರೀಸೆಂಟ್ ಆಗಿ 60 hours ಒಂದು ರಿಲೇ ನಡೆಯುತ್ತೆ, ಸ್ಟೋರಿ ಟೆಲ್ಲಿಂಗ್ ರಿಲೇ ಅಂತ ಹೇಳ್ಬಿಟ್ಟು, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಶಿ ಕ್ವಾಲಿಫೈಡ್ ಆಲ್ ದ ಕ್ರೈಟೀರಿಯಾಸ್. ಆ್ಯಂಡ್ ಟುಡೇ ಆಲ್ಸೋ ನನ್ನ ಪ್ರೌಡ್ ಸ್ಟೂಡೆಂಟ್, ನನ್ನ ಸ್ಟೂಡೆಂಟು ತೇಜು. ಸೊ ಇವರು ಇವಾಗ ಏಷ್ಯನ್ ಬುಕ್ಸ್ ಆಫ್ ರೆಕಾರ್ಡ್ಸ್ ಮತ್ತು ವರ್ಲ್ಡ್ ರೆಕಾರ್ಡ್ ಮತ್ತು ಇಂಡಿಯನ್ ಬುಕ್ಸ್ ಆಫ್ ರೆಕಾರ್ಡ್ಸ್ 3 ರೆಕಾರ್ಡ್ಸ್ ಕ್ರೈಟೀರಿಯಾ ಕ್ರ್ಯಾಕ್ ಮಾಡಿದ್ದಾರೆ. ಸೊ ಖುಷಿ ಆಗುತ್ತೆ. ರೆಕಾರ್ಡ್ ಹೋಲ್ಡರ್ ಥರ ಫುಲ್ ಆ್ಯಟಿಟ್ಯೂಡಲ್ಲೆಲ್ಲ ಇರಲ್ಲ ನಮ್ಮ ಹುಡುಗಿ, ತುಂಬ ಸಾಫ್ಟ್ ಆ ಥರ. ಸೊ ಕಂಗ್ರ್ಯಾಚುಲೇಷನ್ಸ್, ಕಂಗ್ರ್ಯಾಚುಲೇಷನ್ಸ್, ಆಲ್ ದ ಬೆಸ್ಟ್. ಇನ್ನು ಜಾಸ್ತಿ ರೆಕಾರ್ಡ್ಸ್ ಮಾಡಬೇಕು. ಸೊ ಆ ಸರ್ಟಿಫಿಕೇಟ್ಸ್ನ ಇವಾಗ ನಾನು ಕೊಡಬೇಕು ಅಂತ ಅವರ ವಿಶಸ್. ಲೆಟ್ ಮೀ, ಓ ಮೈ ಗಾಡ್, ನಾನೇ ನೋಡಿಲ್ಲ, ಯಾವ ಸರ್ಟಿಫಿಕೇಟ್ಸ್ ನೋಡಿಲ್ಲ ನಾನು. ಓ ವಾವ್. ಸೊ ದಿಸ್ ಇಸ್ ಎಲೈಟ್ ವರ್ಲ್ಡ್ ರೆಕಾರ್ಡ್. ಕಂಗ್ರ್ಯಾಚುಲೇಷನ್ಸ್ ತೇಜು, ಕಂಗ್ರ್ಯಾಟ್ಸ್. ಇದು ಲಾಸ್ಟಲ್ಲಿ ಕೊಡೋಣ. ಆ್ಯಂಡ್ ಹಿಯರ್ ವಿ ಹ್ಯಾವ್ ಇಂಡಿಯನ್ ಬುಕ್ಸ್ ಆಫ್ ರೆಕಾರ್ಡ್ಸ್. ಕಂಗ್ರ್ಯಾಚುಲೇಷನ್ಸ್. ಆಲ್ಸೋ ಇದೊಂದು ಅಪ್ರಿಸಿಯೇಷನ್ ಸರ್ಟಿಫಿಕೇಟ್. ಸೊ ದಿಸ್ ಇಸ್ ಫ್ರಮ್ ಜ್ಞಾನ ಸ್ಮೃತಿ. ಕಂಗ್ರ್ಯಾಚುಲೇಷನ್ಸ್ ಅಗೇನ್. ಇಂಡಿಯನ್ ಬುಕ್ಸ್ ಆಫ್ ರೆಕಾರ್ಡ್ಸ್ ಕಾಣಿಸೋಣ, ಅದೇ ಹೇಳಿದ್ದಲ್ವಾ, ತುಂಬ ಸಾಫ್ಟ್ ಬೇಬಿ ಇದು, ಅದಕ್ಕೆ ಹ್ಯಾಂಡಲ್ ಮಾಡೋಕ್ಕೆ ಎಲ್ಲಿ ಹಿಡ್ಕೊಳ್ಳಿ ಅಂತ. ಆ್ಯಂಡ್ ಹಿಯರ್ ಇಸ್ ಅ ಮೆಡಲ್ ಆಫ್ ಇಂಡಿಯನ್ ಬುಕ್ಸ್ ಆಫ್ ರೆಕಾರ್ಡ್ಸ್. ವಾವ್, ಸೋ ಪ್ರೌಡ್, ಪ್ರೌಡ್ ಆಫ್ ಯು. ಇಲ್ಲಿ ಇಟ್ಕೊಳ್ಳಿ. ಸರ್ಟಿಫಿಕೇಟ್ ತೇಜುಗಿನ ಉದ್ದ ಇರಂಗಿದೆ, ಅದಕ್ಕೆ ಕಷ್ಟ ಆಗ್ತಿದೆ ಅದಕ್ಕೆ. ಆ್ಯಂಡ್ ಹಿಯರ್ ವಿ ಹ್ಯಾವ್ ಎಲೈಟ್ ವರ್ಲ್ಡ್ ರೆಕಾರ್ಡ್. ಓ ಮೈ ಗಾಡ್, ನನಗೆ ಗೂಸ್ ಬಂಪ್ಸ್ ಬರ್ತಾ ಇದೆ ಹಾಕುವಾಗ. ಭಾರ ಆಗ್ತಿದ್ಯಾ ಮೆಡಲು? ಆ್ಯಕ್ಚುಲಿ ವೆಯ್ಟ್ ಇದೆ ಮೆಡಲ್ಸ್ ಎರಡು. ದಿಸ್ ಇಸ್ ತೇಜು. ಇಟ್ಸ್ ಅ ಪ್ರಾಮಿಸ್, ಇನ್ನೂ ಜಾಸ್ತಿ ಜಾಸ್ತಿ ಸರ್ಟಿಫಿಕೇಟ್ಸ್ ನಿಮ್ಮ ಕೈಗೆ ಬರೋ ಥರ ಮಾಡೋ ರೆಸ್ಪಾನ್ಸಿಬಿಲಿಟಿ ನಂದು. ಥ್ಯಾಂಕ್ ಯು ಮ್ಯಾಮ್. ಮಾತಾಡೋದು ಹೇಳ್ಕೊಡ್ಬೇಕಾ ತೇಜು? ಎಲ್ಲ ಮರ್ತೋದಂಗೆ ಕಾಣಿಸ್ತಾ ಇದೆ ನನಗೆ. ಸೊ ಆ್ಯಕ್ಚುಲಿ ಇವ್ರನ್ನೆಲ್ಲ ಮೀಟ್ ಮಾಡೋಕ್ಕೆ ಎಷ್ಟು ಖುಷಿ ಆಗ್ತದೆ ಅಂದರೆ, ಒಬ್ಬರು ಮಿಸ್ಸಿಂಗ್, ಹಂಸ ಮ್ಯಾಮ್ ಇಸ್ ಮಿಸ್ಸಿಂಗ್. ಅವ್ರನ್ನೇನು ಮಾಡೋದು, ಕೋಆರ್ಡಿನೇಟರ್ ಬಿಟ್ಟಿಲ್ಲ ಅಂತ ಕಾಣಿಸುತ್ತೆ. ಬಟ್ ಇಟ್ ಈಸ್ ವೆರಿ ನೈಸ್ ಟು ಮೀಟ್ ಆಫ್ಟರ್ ಅ ಲಾಂಗ್ ಟೈಮ್. ಈ ಥರ ಕುತ್ಕೊಂಡು ಹರಟೆ ಹೊಡೆಯೋದಕ್ಕೆ ಇವ್ರು ಎದ್ದೇಳ್ತಾನೆ ಇಲ್ಲ ಇಲ್ಲಿ ಅಲ್ಲಿ. ಅಂದರೆ ಇಟ್ಸ್ ನೈಸ್. ನಾವು ಯೂಶಲಿ ಕ್ಲಾಸಸ್ ನಮ್ಗೆ ಇರ್ತಾ ಇದ್ದು 5:30 to 6:30. ಹೌದಾ? 5:30 to 6:30 ಇರ್ತಾ ಇತ್ತು ಕ್ಲಾಸು. ಹಿಸ್ಟ್ರಿಲಿ ಒಂದೇ ಒಂದು ದಿನಾನೂ ಇಲ್ಲ ನಾವು 6:30 ಶಾರ್ಪ್ ಕ್ಲಾಸಿಗೆ ಹೋಗಿ 7:30 ಆಗಿದೆ. ಆ ಥರ ಎಕ್ಸ್ಟೆಂಡ್ ಆಗ್ತಾ ಇರೋದು. ಬಿಕಾಸ್ ವಿ ಡಿಸ್ಕಸ್ ಓನ್ಲಿ ಕ್ವಾಲಿಟಿ ಥಿಂಗ್ಸ್. ಆ ಥರದೊಂದು ಡಿಸ್ಕಷನ್ ಇವ್ರ ಜೊತೆ ನಡೀತಾ ಇರ್ತಿತ್ತು. ಬಟ್ ನಾನು ಮಿಸ್ ಮಾಡ್ತಾ ಇದ್ದೀನಿ. ನಾಟ್ ಎನಿ ಫ್ರೈಡೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಈ ಕಿಚ್ ಕಾಣಿಸ್ತೀರಾ? ಇಲ್ಲ, ಅವರು ಪ್ರಿನ್ಸಿಪಲ್. ಅಷ್ಟೇ ಕ್ಯಾಮ್ರಾ ಆಫ್ ಮಾಡೋದು.